ಮೈಸೂರಿನಲ್ಲಿ ದೋಸ್ತಿಗಳಿಗೆ ಶಾಕ್ ಕೊಡೋದಕ್ಕೆ ಕಾಂಗ್ರೆಸ್ ಅತಿ ದೊಡ್ಡ ಯೋಜನೆಯನ್ನ ಹಾಕೊಂಡಿದ್ಯಾ ಅನ್ನೋ ಪ್ರಶ್ನೆ ಇದೆ. ಮಾಸ್ಟರ್ ಸ್ಟ್ರೋಕ್ ಅಂತ ಇದನ್ನ ರಾಜಕೀಯ ವಲಯದಲ್ಲಿ ಕರೆಯಲಾಗ್ತಾ ಇದೆ. ಏನದು ಸ್ಟ್ರೋಕ್, ಯಾರಿಂದ ಯಾರಿಗೆ, ಡೀಟೇಲ್ಸ್ ಈಗ ಬರ್ತಾ ಇದೆ ನೋಡಿ. ಮೈಸೂರಿನಲ್ಲಿ ಒಂದಾಗ್ತಾ ಇದ್ದಾರೆ ಘಟಾನುಘಟಿ ನಾಯಕರುಗಳು. 7 ವರ್ಷಗಳ ಮುನಿಸನ್ನ ಮಹಾನಾಯಕರು ಗೆಲುವಿಗಾಗಿ ಮರೆತ್ರ ಅನ್ನೋ ಪ್ರಶ್ನೆ ಇದೆ. ಒಂದಾಗ್ತಾ ಇದ್ದಾರ ವಿ ಶ್ರೀನಿವಾಸ್ ಪ್ರಸಾದ್ ಹಾಗೂ ಸಿಎಂ ಸಿದ್ದರಾಮಯ್ಯ ಅನ್ನೋ ಪ್ರಶ್ನೆ ಹಾಗೂ ಚರ್ಚೆ ಮೈಸೂರು ಹಾಗೂ ಚಾಮರಾಜನಗರದ ಪ್ರತಿ ಗಲ್ಲಿಯಲ್ಲಿ ಕೂಡ ಈ ಸುದ್ದಿ ಓಡಾಡ್ತಾ ಇದೆ. ಮೈಸೂರು ಚಾಮರಾಜನಗರ ಗೆಲ್ಲೋದಕ್ಕೆ ಕಾಂಗ್ರೆಸ್ ಅತಿ ದೊಡ್ಡ ಮಾಸ್ಟರ್ ಸ್ಟ್ರೋಕ್ ಅನ್ನ ಈ ಮೂಲಕ ಮಾಡ್ತಾ ಇದೆ ಅನ್ನೋದು ತಿಳಿದು ಬರ್ತಾ ಇರೋ ವಿಚಾರ. ಇದೆಲ್ಲದರ ಬೆನ್ನಲ್ಲೇ ಮತ್ತೊಂದು ಉಭಯ ಸಂಕಟ ಕಾಡ್ತಾ ಇದೆ ವಿ ಶ್ರೀನಿವಾಸ್ ಪ್ರಸಾದ್ ಅವರಿಗೆ. ಏನದು ಅಂತ ಹೇಳಿದ್ರೆ, ಬಿಜೆಪಿಯನ್ನ ಸಂಪೂರ್ಣವಾಗಿ ಬಿಡಕ್ಕಾಗಲ್ಲ ಅಥವಾ ಕಾಂಗ್ರೆಸ್ಗೂ ಹೋಗಲಾಗಲ್ಲ ಅನ್ನೋ ಪರಿಸ್ಥಿತಿ ಅವರಿಗೆ. ಚಾಮರಾಜನಗರ ಬಿಜೆಪಿ ಟಿಕೆಟ್ ಆಕಾಂಕ್ಷಿಯಾಗಿದ್ರು ಶ್ರೀನಿವಾಸ್ ಪ್ರಸಾದ್ ಅವರ ಅಳಿಯ ಡಾಕ್ಟರ್ ಮೋಹನ್, ಮತ್ತೊಬ್ಬ ಅಳಿಯ ನಂಜನಗೂಡು ಮಾಜಿ ಶಾಸಕ ಹರ್ಷವರ್ಧನ್ ಕೂಡ ಆಕಾಂಕ್ಷಿಯಾಗಿದ್ರು. ಓರ್ವ ಅಳಿಯನಿಗೆ ಅನ್ಯಾಯ ಆಯ್ತು ಅಂತ ಕಾಂಗ್ರೆಸ್ನೇನಾದ್ರೂ ಬೆಂಬಲಿಸೋಕೆ ಹೋದ್ರೆ ಮತ್ತೊಬ್ಬ ಅಳಿಯನ ರಾಜಕೀಯ ಭವಿಷ್ಯ ಏನಾಗ್ಬಿಡುತ್ತೆ ಅನ್ನುವಂತಹ ಚಿಂತೆ ಕೂಡ ಇದೆ. ಇದರಿಂದ ಉಭಯ ಸಂಕಟದಲ್ಲಿ ಶ್ರೀನಿವಾಸ್ ಪ್ರಸಾದ್ ಅವರ ಕುಟುಂಬ ಸಿಲುಕಿದೆ. ರೈಟ್, ಡೀಟೇಲ್ಸ್ ಕೊಡೋದಕ್ಕೆ ಈ ಬಗ್ಗೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಕೆಪಿ ನಾಗರಾಜ್. ಬಹಳ ಮುಖ್ಯವಾಗಿ ಉಭಯ ಸಂಕಟದಲ್ಲಿ ವಿ ಶ್ರೀನಿವಾಸ್ ಪ್ರಸಾದ್ ಇದ್ದಾರೆ. ಸೊ ಅವರ ಆಯ್ಕೆ ಏನು ಅಂತ ಹೇಳಿ. ಮಮತಾ, ಕಳೆದ ವಾರ ಅಷ್ಟೇ ಶ್ರೀನಿವಾಸ್ ಪ್ರಸಾದ್ ಅವರು ರಾಜಕೀಯವಾದಂಥ ನಿವೃತ್ತಿಯನ್ನು ಪಡೆದುಕೊಂಡಿದ್ದಾರೆ. ನಾನು ಇನ್ಯಾವತ್ತೂ ಚುನಾವಣೆ ರಾಜಕಾರಣದಲ್ಲಿ ಇರೋದಿಲ್ಲ ಅನ್ನುವಂಥದ್ದನ್ನು ಕೂಡ ಅವರು ಅಧಿಕೃತವಾಗಿ ಪ್ರಕಟಿಸಿದ್ದಾರೆ. ಇಂಥ ಹೊತ್ತಿನಲ್ಲೇ ಅವ್ರಿಗೊಂದು ಧರ್ಮ ಸಂಕಟ ಎದುರಾಗಿರುವಂಥದ್ದು. ಇದು ಕಾಂಗ್ರೆಸ್ ಬಿಟ್ಟಿರುವಂಥ ಒಂದು ಮಾಸ್ಟರ್ ಸ್ಟ್ರೋಕ್ನಿಂದ. ಕಾಂಗ್ರೆಸ್ ನಿನ್ನೆ ಒಂದು ಸ್ಟೆಪ್ಪನ್ನು ಶ್ರೀನಿವಾಸ್ ಪ್ರಸಾದ್ ವಿಚಾರದಲ್ಲಿ ಮುಂದೆ ಇಟ್ಟಿರುವಂಥದ್ದು. ಅದು ಲೋಕಸಭಾ ಚುನಾವಣೆಯ ರಣತಂತ್ರದ ಭಾಗವಾಗಿ ಕಳೆದ 7 ವರ್ಷಗಳಿಂದಲೂ ಕೂಡ ಶ್ರೀನಿವಾಸ್ ಪ್ರಸಾದ್ ಅವರು ಮತ್ತು ಸಿದ್ದರಾಮಯ್ಯನವರು ಮತ್ತು ಮಾದೇವಪ್ಪ ಅವರು ಪರಸ್ಪರವಾಗಿ ಮಾತನಾಡ್ತಾ ಇರಲಿಲ್ಲ. ಆ ರೀತಿಯಾದಂಥ ಒಂದು ಕಂದಕ ಅವರ ನಡುವೆ ಏರ್ಪಟ್ಟಿತ್ತು. ಆದರೆ ಖುದ್ದು ಸಿದ್ದರಾಮಯ್ಯನವರೇ ಶ್ರೀನಿವಾಸ್ ಪ್ರಸಾದ್ ಅವರ ಜೊತೆಯಲ್ಲಿ ಒಂದು ಸ್ನೇಹದ ಹಸ್ತವನ್ನು ಕೂಡ ಚಾಚಿದ್ದಾರೆ. ಹೀಗಾಗಿ ಸುನಿಲ್ ಬೋಸ್, ಚಾಮರಾಜನಗರದ ಕಾಂಗ್ರೆಸ್ ಅಭ್ಯರ್ಥಿ ಸುನಿಲ್ ಬೋಸ್ ಶ್ರೀನಿವಾಸ್ ಪ್ರಸಾದ್ ಅವರನ್ನ ಭೇಟಿ ಮಾಡಿದ್ದಾರೆ. ಈಗ ಧರ್ಮ ಸಂಕಟ ಎದುರಾಗಿರುವಂಥದ್ದು. ಯಾಕೆಂದರೆ ಈಗ ಶ್ರೀನಿವಾಸ್ ಪ್ರಸಾದ್ ಏನೋ ಮಾದೇವಪ್ಪ ಅವರ ಪುತ್ರ ಸುನಿಲ್ ಬೋಸ್ಗೆ ಬೆಂಬಲವನ್ನು ಕೊಡುವ ಮೂಲಕವಾಗಿ ಕಾಂಗ್ರೆಸ್ಗೆ ಬೆಂಬಲ ಸೂಚಿಸಿದರೆ ಅದು ತಮ್ಮ ಇನ್ನೊಬ್ಬ ಅಳಿಯ ಏನಿದ್ದಾರೆ ಹರ್ಷವರ್ಧನ್ ಅವರಿಗೆ ಎಲ್ಲಿ ಎಫೆಕ್ಟ್ ಆಗುತ್ತೆ. ಯಾಕೆಂದರೆ ಅವರ ಮತ್ತೊಬ್ಬ ಅಳಿಯನೂ ಕೂಡ ಈಗಾಗಲೇ ಡಾಕ್ಟ್ರು ಕೂಡ ರಾಜಕಾರಣದ ಆಕಾಂಕ್ಷೆಯನ್ನು ಹೊಂದಿದ್ದಾರೆ. ಅವರು BJPಯ ಟಿಕೆಟನ್ನು ಬಯಸಿದರು, ಅದು ಕೈ ತಪ್ಪಿತು. ಇಂಥ ಸಂದರ್ಭದಲ್ಲಿ ಕಾಂಗ್ರೆಸ್ಗೆ ಸಪೋರ್ಟ್ ಮಾಡಬೇಕಾ ಅಥವಾ ತಮ್ಮ ಅಳಿಯನಿಗೋಸ್ಕರವಾಗಿ ಇಲ್ಲೇ ಇರಬೇಕಾ? ಏನು ಅವರು ಮಾಜಿ ಶಾಸಕ ಹರ್ಷವರ್ಧನ್ ಅವ್ರಿಗೋಸ್ಕರವಾಗಿ BJPಯಲ್ಲೇ ತಾವು ಬೆಂಬಲವನ್ನು ಮುಂದುವರಿಸಬೇಕನ್ನುವಂಥ ಒಂದು ಧರ್ಮ ಸಂಕಟ ಈಗ ಶ್ರೀನಿವಾಸ್ ಪ್ರಸಾದ್ ಅವರನ್ನ ಕಾಡ್ತಾ ಇದೆ. ಸದ್ಯಕ್ಕೆ ಅವರು ಯಾರಿಗೆ ಯಾವ ರೀತಿಯಂಥ ಬೆಂಬಲ ಕೊಡ್ತೇವೆ ಅನ್ನೋದನ್ನು ಕೂಡ ಇನ್ನೂ ಸ್ಪಷ್ಟಪಡಿಸಿಲ್ಲ. ಇನ್ನೊಂದು 2-3 ದಿನಗಳಲ್ಲಿ ಅದು ತೀರ್ಮಾನವಾಗಬಹುದು. ಮಮತಾ. ರೈಟ್, ಧನ್ಯವಾದ ಕೆಪಿ ನಾಗರಾಜ್ ತಮ್ಮ ಮಾಹಿತಿಗಾಗಿ. 6 ಬಾರಿ MP, 2 ಸಲ MLA ಜೊತೆಗೆ ಪ್ರಮುಖ ಖಾತೆಗಳನ್ನು ನಿರ್ವಹಿಸಿದಂತಹ ದಲಿತ ನಾಯಕ ಶ್ರೀನಿವಾಸ್ ಪ್ರಸಾದ್ ಅವರ ಸಪೋರ್ಟ್ ನಮಗ್ ಬೇಕು, ಸಿಕ್ಕಿದ್ರೆ ದೊಡ್ಡ ಮಟ್ಟಿಗಿನ ಲಾಭ ಆಗುತ್ತೆ ಚಾಮರಾಜನಗರ ಹಾಗೂ ಮೈಸೂರು ಲೋಕಸಭಾ ಕ್ಷೇತ್ರದಲ್ಲಿ ಅನ್ನೋದು ಅವ್ರ ಮಾತು.